ಕ್ರೆಡಿಟ್ ಆಲ್ಮೋಸ್ಟ್ ಫಾರ್ ಎವರ್ ಬೈ ಬೆನ್ ಪ್ರೌಡ್ಫುಟ್, ದ ನ್ಯೂ ಯಾರ್ಕ್ ಟೈಮ್ಸ್ ಯೂಟ್ಯೂಬ್ ಚಾನೆಲ್. ಮೂಲ ಆಲ್ಮೋಸ್ಟ್ ಫಾರ್ ಎವರ್ ಬೆನ್ ಪ್ರೌಡ್ಫುಟ್ ರವರಿಂದ ದ ನ್ಯೂ ಯಾರ್ಕ್ ಟೈಮ್ಸ್ ಯೂಟ್ಯೂಬ್ ಚಾನೆಲ್ನಿಂದ ಕನ್ನಡಕ್ಕೆ ಅನುವಾದಿಸಲಾಗಿದೆ. ಸಂದೇಶ. ಬೆಳಗಿದ ತಾರಾತರಂಗ, ಜೋಸ್ಲಿನ್ ಬೆಲ್ ಬರ್ನರ್ ರವರ ಜೀವನದ ಕುರಿತಾದ ಮಾಹಿತಿ. ನನಗೆ ಈಗಲೂ ನೆನಪಿದೆ, ನನ್ನ ಸಹೋದರನ ಜನನದ ಬಳಿಕ ಜನರು ನನ್ನ ತಾಯಿಯ ಬಳಿ ಬಂದು ಗಂಡು ಮಗನ ಜನನದಿಂದ ಮಿಸಸ್ ಬೆಲ್ ಸಂತೋಷಪಟ್ಟಿರುವಿರಲ್ಲ ಎಂದು ಹೇಳಿದಾಗ ಪುಟ್ಟ ಬಾಲಕಿಯಾದ ನನಗೆ ಇದು ಬಹಳ ಕಷ್ಟವಾಗಿ ತೋಚಿತು. ನನಗೆ ಗೊತ್ತು, ಹೇಗಾದರೂ ಮಾಡಿ ನಾನು ಖಗೋಳಶಾಸ್ತ್ರಜ್ಞೆ ಅಂದ್ರೆ ಆಸ್ಟ್ರೋನಮರ್ ಆಗಲೇಬೇಕೆಂಬ ಕನಸಿತ್ತು. ಆದರೆ ಆ ಒಂದು ಕಾಲಘಟ್ಟದಲ್ಲಿ ಈ ಕ್ಷೇತ್ರದಲ್ಲಿ ಯಾರೂ ಪ್ರೇರಣೆಗೆಂದು ನೋಡಲು ಮಹಿಳೆಯರಿರಲಿಲ್ಲ. ನನ್ನ ಮದುವೆಯ ಸಮಯದಲ್ಲಿಯೂ ಸಹ ಜನರೆಲ್ಲರೂ ಮದುವೆಯಾಗುವ ನಿರ್ಧಾರಕ್ಕೆ ಪ್ರಶಂಸೆ ಮತ್ತು ಹರ್ಷಪಟ್ಟರೆ ಹೊರತು ನನ್ನ ವಿಜ್ಞಾನ ಕ್ಷೇತ್ರದ ಹೊಸ ಆಯಾಮದ ಸಾಧನೆ ಬಗ್ಗೆ ಯಾರೂ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಲೇ ಇಲ್ಲ. ಅದುವೇ ಪಲ್ಸಾರ್ಸ್, ಅಂತರ ತಾರಾಕಿರಣ. ಆಗಿನ ಕಾಲಘಟ್ಟದಲ್ಲಿ ಯಾರಿಗೂ ಸಹ ಈ ಪಲ್ಸಾರ್ಸ್ ಅಂದ್ರೆ ಏನು ಎಂಬಂತಹ ಮಾಹಿತಿ ತಿಳಿದಿರಲಿಲ್ಲ. ನಾನು ಎರಡನ್ನೂ ಬಾಹ್ಯಾಕಾಶದಲ್ಲಿರುವ ನಕ್ಷತ್ರಗಳ ಪೈಕಿ ಕಂಡುಹಿಡಿದಾಗಲೇ ಮಾಹಿತಿಯನ್ನು ತಿಳಿಯಲಾಯಿತು. ನನ್ನ ಜನನ ಉತ್ತರ ಐರ್ಲೆಂಡ್ನಲ್ಲಿ 1943ರಲ್ಲಿ ಆಯಿತು. ನನ್ನ ತಂದೆ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡುತ್ತಿದ್ದರು. ಒಂದು ತಾರಾ ವೀಕ್ಷಣಾಲಯದಲ್ಲಿ ಅವರು ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಶಾಲೆಯಲ್ಲಿ ಓದುತ್ತಿದ್ದಾಗ ಆಸಕ್ತಿಯಿಂದ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ನಾನು ಒಂದು ಬುಧವಾರದ ದಿನ ನಮ್ಮ ಶಾಲೆಯಲ್ಲಿರುವ ಗಂಡು ಹುಡುಗರನ್ನು ವಿಜ್ಞಾನದ ಪ್ರಯೋಗಾಲಯಕ್ಕೆಂದು ಕರೆದುಕೊಂಡು ಹೋದರು. ಬಳಿಕ ಹೆಣ್ಣು ಮಕ್ಕಳನ್ನು ಅಡುಗೆ ರೂಮಿಗೆ ಕರೆತಂದರು. ಕಾರಣ, ಹೆಣ್ಣು ಮಕ್ಕಳು ಹೆಚ್ಚಾಗಿ ಗೃಹಿಣಿಯರೇ ಆಗಿರಬೇಕೆಂಬ ಒಂದು ಪುರುಷ ಪ್ರಧಾನ ಒಂದು ಮನಸ್ಥಿತಿ. ಇದು ನನಗೆ ಸರಿ ಎಂದು ತೋಚಲಿಲ್ಲ. ನಾನು ನನ್ನ ವಿಜ್ಞಾನ ಶಿಕ್ಷಕಿಯರೊಂದಿಗೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದರೂ ಸಹ ಆಕೆ ನನ್ನ ಮಾತಿನತ್ತ ಗಮನ ಹರಿಸಲೇ ಇಲ್ಲ. ಯಾವಾಗ ಸಾಯಂಕಾಲ ಮನೆಯಲ್ಲಿ ನನ್ನ ಪೋಷಕರ ಬಳಿ ಈ ವಿಷಯವನ್ನು ತಿಳಿಸಿದೆನೋ ಆಗ ಒಂದು ದೊಡ್ಡ ಗಲಾಟೆಯಾಯಿತು. ನನ್ನ ಧರ್ಮದ ಪ್ರಕಾರ ಮಾನವನಲ್ಲಿ ದೇವರನ್ನು ಕಾಣುತ್ತೇವೆ ಎಂದು ನಂಬಿಕೆ ಇರುವಾಗ ನನಗೆ ತೋಚಿದ್ದೇನೆಂದರೆ ಎಲ್ಲರಿಗೂ ಸಮನಾದ ವಿಜ್ಞಾನದ ಶಿಕ್ಷಣವನ್ನು ನೀಡುವಂತ ಒಂದು ಅವಕಾಶದ ಅವಶ್ಯಕತೆ ಇದೆ ಎಂಬಂತೆ ತೋಚಿತು. ಮುಂದಿನ ಒಂದು ವಿಜ್ಞಾನದ ಒಂದು ಕ್ಲಾಸಿನಲ್ಲಿ ಗಂಡು ಹುಡುಗರ ಜೊತೆಗೆ 3 ಹೆಣ್ಣು ಹುಡುಗಿಯರಿದ್ದರು. ಅವರ ಪೈಕಿ ನಾನು ಒಬ್ಬಳು. ನನ್ನ ತಂದೆಯ ಖಾಸಗಿ ಗ್ರಂಥಾಲಯದಲ್ಲಿ ಇದ್ದಂತಹ ಅಂದ್ರೆ ಲೈಬ್ರರಿಯಲ್ಲಿ ಇದ್ದಂತಹ ಒಂದು ಪುಸ್ತಕ ನನ್ನನ್ನು ಆಕರ್ಷಿಸಿತು. ಅದುವೇ ಫ್ರೆಡ್ ಹಾಯಲ್ ರವರು ಬರೆದ ಫ್ರಂಟಿಯರ್ಸ್ ಆಫ್ ಆಸ್ಟ್ರಾನಮಿ ಎಂಬ ಪುಸ್ತಕ. ಫ್ರೆಡ್ ಹಾಯಲ್ ಪ್ರಸಿದ್ಧ ಖಗೋಳ ಶಾಸ್ತ್ರಜ್ಞರು. ಶಾಲೆ ಮುಗಿಸುವ ಮುನ್ನವೇ ನನ್ನ ದಾರಿ ಏನೆಂದು ಅರಿತುಕೊಂಡೆ. ಅದುವೇ ನಾನು ರೇಡಿಯೋ ಆಸ್ಟ್ರೋನಮರ್ ಆಗಬೇಕೆಂಬಂತಹ ಒಂದು ಬಯಕೆ ಮತ್ತೆ ಆಸೆ. ಗ್ಲಾಸ್ಗೋ ವಿಶ್ವವಿದ್ಯಾಲಯದಲ್ಲಿ, ಸ್ಕಾಟ್ಲೆಂಡಿನ ಒಂದು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣಕ್ಕೆಂದು ತೆರಳಿದೆ. ಅಲ್ಲಿ ಏಕೈಕ ಮಹಿಳಾ ವಿದ್ಯಾರ್ಥಿನಿಯಾಗಿ 50 ಹುಡುಗರ ಪೈಕಿ ಅಲ್ಲಿ ಒಂದು ರೀತಿಯಾದಂತಹ ಏಕೈಕ ಮಹಿಳೆ ಅಂದ್ರೆ ಒಬ್ಬಳೇ ಹುಡುಗಿಯಾಗಿ ವಿದ್ಯಾರ್ಥಿನಿಯಾಗಿ ಅಲ್ಲಿ ಸೇರಿದೆ. ಅಲ್ಲಿನ ಒಂದು ಸಂಪ್ರದಾಯವೇನಿತ್ತೆಂದರೆ, ಒಂದು ಮಹಿಳೆ ಅಥವಾ ಹುಡುಗಿ ಅಥವಾ ವಿದ್ಯಾರ್ಥಿನಿ ಕ್ಲಾಸ್ ರೂಮ್ ನನ್ನು ಪ್ರವೇಶಿಸಿದರೆ ಸಹ ಗಂಡು ವಿದ್ಯಾರ್ಥಿಗಳು ಅಂದ್ರೆ ಸಹ ಹುಡುಗರು ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಟೀಕಿಸುವುದು, ವಿಸಲ್ ಹೊಡೆಯುವುದು, ಮೇಜನ್ನು ಬಡಿಯುವುದು, ಅಣುಕಿಸುವುದು, ಈ ರೀತಿ ಮಾನಸಿಕ ಕಿರುಕುಳ ಮತ್ತು ಹಿಂಸೆಯನ್ನು ದೈನಂದಿಕವಾಗಿ ಅನುಭವಿಸುವಂತಹ ಒಂದು ಪರಿಸ್ಥಿತಿಗೆ ನಾನು ದೂಡಲ್ಪಟ್ಟೆ. ಇದು ತುಂಬಾ ತಪ್ಪು. ಹೌದು, ನನಗೆ ಬೇರೆ ಏನು ಮಾಡಬೇಕೆಂಬ ಯೋಚನೆ ಇರಲಿಲ್ಲ. ಆ ಒಂದು ಕಾಲಘಟ್ಟದಲ್ಲಿ ಹೇಗಾದರೂ ಅಲ್ಲಿಂದ ಹೊರಗೆ ಬರಬೇಕು ಎಂದು ನಾನು ನಿರ್ಧರಿಸಿ ನಾನೊಂದು ಧೈರ್ಯ ಮಾಡಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಆದರೆ ನನಗೆ ಆಶ್ಚರ್ಯ ಆಗುವ ರೀತಿ ಅಲ್ಲಿ ನನಗೊಂದು ಪ್ರವೇಶ ಕೂಡ ಸಿಕ್ಕಿತು. ಎಲ್ಲಿ ಏನಾದರೂ ತಪ್ಪು ಮಾಡುತ್ತೇನೋ ಅಥವಾ ಎಲ್ಲಿ ಏನೋ ನನ್ನ ತಪ್ಪನ್ನು ಕಂಡುಹಿಡಿದು ಅವರು ಈ ಒಂದು ವಿಶ್ವವಿದ್ಯಾಲಯದಿಂದ ಹೊರಗಾಕುವರೋ ಎಂಬ ಭಯ ಆಗಾಗ ನನ್ನೊಳಗೆ ಕಾಡುತ್ತಲೇ ಇತ್ತು, ಮೂಡುತ್ತಲೇ ಇತ್ತು. ಇದನ್ನು ಮನೋಶಾಸ್ತ್ರದಡಿಯಲ್ಲಿ, ಮನೋವಿಜ್ಞಾನದಡಿಯಲ್ಲಿ ಇಂಪಾಸ್ಟರ್ಸ್ ಸಿಂಡ್ರೋಮ್ ಎಂದು ಕರೆಯುತ್ತಾರೆ. ಅದಕ್ಕೆ ನಾನು ದೃಢ ನಿರ್ಧಾರದಿಂದ ಬಿಡದೆ ಕೆಲಸ ಮಾಡಿ ಮುಂದಿನ ಕಾರಣ ಎಲ್ಲಿ ಅವರು ನನ್ನನ್ನು ಹೇಗಾದರೂ ಮಾಡಿ ಹೊರಗಾಕ್ತಾರೋ ಏನೋ, ನಾನು ಮಾಡುವಂತ ತಪ್ಪನ್ನು ಗುರುತಿಸ್ತಾರೋ ಏನೋ, ತಪ್ಪಿತಸ್ಥರಾಗಬಾರದು ಎಂಬಂತೆ ಧೈರ್ಯವನ್ನು ನನ್ನೊಳಗೆ ಮೂಡಿಸಿಕೊಂಡು ಸದಾಕಾಲ ಕೆಲಸದಲ್ಲೇ ನನ್ನನ್ನು ತೊಡಗಿಸಿಕೊಂಡೆ. ಟೋನಿ ಹೀವಿಶ್ ಬಳಿ ಒಂದು ವಿಶಿಷ್ಟ ಪ್ರಾಜೆಕ್ಟ್ ಇತ್ತು. ಅದೇನೆಂದರೆ ಕಾಂಪ್ಯಾಕ್ಟ್ ಆಬ್ಜೆಕ್ಟ್ಸ್ ಆದಂತಹ ಕ್ವಾಸರ್ಸ್ ಎಂದು ಒಂದು ಕರೆಯಲ್ಪಡುವಂತಹ ತಾರಾ ಮಂಡಲದಲ್ಲಿ ಮೂಡುವಂತಹ ಚಿತ್ರಗಳನ್ನ ಸೆರೆ ಹಿಡಿಯುವಂತಹ ಯೋಜನೆ ಆಗಿತ್ತು. ಅದಕ್ಕೆ ಮೊದಲ ಬಾರಿಗೆ ಒಂದು ರೇಡಿಯೋ ದೂರದರ್ಶಕವನ್ನು ನಿರ್ಮಿಸುವ ಅವಶ್ಯಕತೆ ಕೂಡ ಇತ್ತು. ಇದು ಬೆಳಕಿನ ದೂರದರ್ಶಕ ಏನು ಕನ್ನಡಿಗಳನ್ನು ಬಳಸುವುದು,
ಹಾಗೆ ಬಳಸದೆ ಇದು ರೇಡಿಯೋ ತರಂಗಗಳನ್ನು ಅಂದರೆ ರೇಡಿಯೋ ವೇವ್ಸ್ ಅನ್ನು ಸೆರೆ ಹಿಡಿಯುತ್ತಾ ಅತಿ ದೂರದ ನಕ್ಷತ್ರ ಮತ್ತು ಬಾಹ್ಯಾಕಾಶದ ಭೌತ ವಸ್ತುಗಳನ್ನು ಸೆರೆ ಹಿಡಿಯುವುದಕ್ಕೆ ಈ ಯಂತ್ರದ ರಚನೆಯಾಗಬೇಕಿತ್ತು. ಹಲವು ರೇಡಿಯೋ ಟೆಲಿಸ್ಕೋಪ್ಗಳು ಡಿಶ್ಗಳಿಂದ ಮಾಡಿರುತ್ತದೆ. ನಾವು ಸುಮಾರು 20 ಕೇಬಲ್ಗಳ ಬಂಡಲ್ ಅನ್ನು ತೆಗೆದುಕೊಂಡು ಹೋಗಬೇಕಿತ್ತು. ಈ ಕೇಬಲ್ಗಳು ಸುಮಾರು 50 ಮೀಟರ್ ಉದ್ದವಾಗಿತ್ತು. ದೂರದಿಂದ ಎತ್ತಿ ಎಡಕ್ಕೆ ಬಲಕ್ಕೆ ಎಂಬ ಆದೇಶವನ್ನು ನೀಡಲಾಗುತ್ತಿತ್ತು. ಕಂಬಳಿ ಹುಳುವಿನ ರೀತಿಯಲ್ಲಿ ಜನರು ಈ ದೈತ್ಯ ಕೇಬಲ್ಗಳನ್ನು ಹೊತ್ತಿ ತೆಗೆದುಕೊಂಡು ಹೋಗುತ್ತಿದ್ದರು. ಈ ಎಲ್ಲಾ ಕ್ರಿಯೆಯನ್ನು ಮಾಡಿ ಮುಗಿಸಲು ಸುಮಾರು ಅರ್ಧ ಡಜನ್ ಸಂಖ್ಯೆಯಷ್ಟು ವ್ಯಕ್ತಿಗಳಾಗಿದ್ದ ನಮಗೆ 2 ವರ್ಷಗಳ ಅವಧಿಯೇ ಬೇಕಾಗಿತ್ತು. ಭೂಮಿಯ ಚಲನೆಗೆ ಅನುಗುಣವಾಗಿ ಈ ರೇಡಿಯೋ ಡಿಶ್ಗಳು ಬಾನಿನತ್ತ ದೂರದ ಆಕಾಶದಲ್ಲಿ ರೇಡಿಯೋ ತರಂಗಗಳನ್ನು ಸೆರೆ ಹಿಡಿಯುತ್ತಲಿತ್ತು. ಸತತವಾಗಿ ಸ್ಕ್ಯಾನಿಂಗ್ ವಿಧಾನದಲ್ಲಿ ಇಡೀ ಆಕಾಶದತ್ತ ದೊಡ್ಡ ಕಿವಿಯು ಏನನ್ನೋ ಕೇಳುವ ಹಾಗೆ ಕಾತುರದಿ ಕೇಳಲು ಕುಳಿತಿತ್ತು. ಈ ಸಂಶೋಧನೆಯಲ್ಲಿ ಏಕೈಕ ಮಹಿಳೆಯಾಗಿ ಜಾಸ್ಲಿನ್ ಬೆಲ್ ರವರು ತೊಡಗಿಸಿಕೊಂಡಿದ್ದರು. ಈ ಪ್ರಾಜೆಕ್ಟ್ನಲ್ಲಿ ಮಹಿಳೆಯರು ಸೆಕ್ರೆಟರಿಗಳಾಗಿ ಮತ್ತು ನಾನು ಅಂದರೆ ಜಾಸ್ಲಿನ್ ಬೆಲ್, ಟೋನಿ ಹೀವಿಶ್ ಸಂಶೋಧಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೆವು. ಟೋನಿಗೆ ಮೊದಲು ಈ ಐಡಿಯಾವು ಮೂಡಿದ್ದು, ಈ ವಿಷಯಕ್ಕೆ ಬೇಕಾದ ಹಣವನ್ನು ಅವರೇ ಹಾಕಿದ್ದರು. ಆದರೆ ಈ ಟೆಲಿಸ್ಕೋಪ್ನ ಎಲ್ಲಾ ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ನಾನು ನನ್ನ ಒಂದು ಹೆಚ್ಚಿನ ಸಮಯವನ್ನು ಮುಡಿಪಾಗಿಟ್ಟಿದ್ದೆ. ಡೇಟಾ ಅನಾಲಿಸಿಸ್ ಮಾಡುತ್ತಿದ್ದೆ. ದೊಡ್ಡ ದೊಡ್ಡ ಚಾರ್ಟ್ಗಳಲ್ಲಿ ಹಲವು ಬಗೆ ಬಗೆಯ ರೇಖಾ ತರಂಗಗಳು ಮಾಪನೆ ಮಾಡುವುದೇ ಬಹುತೇಕ ನನ್ನ ಕೆಲಸವಾಗಿತ್ತು. ಒಮ್ಮೆ ಚಾರ್ಟ್ ಅನಾಲಿಸಿಸ್ ಮಾಡುತ್ತಿದ್ದಾಗ ಒಂದು ದೊಡ್ಡ ಸ್ಪೈಕ್ ಕಂಡುಬಂತು. ಈ ಸ್ಪೈಕ್ ಏನು ಅಂದರೆ 5 ನಿಮಿಷವನ್ನು ಚಾರ್ಟ್ನಲ್ಲಿ 1 ಇಂಚಿನಷ್ಟು ಎಂದು ಪರಿಗಣಿಸಲಾಗಿತ್ತು. 1 ಫುಟ್ ಪ್ರತಿ ಗಂಟೆಗೆ ಎಂದು ಲೆಕ್ಕ ಹಾಕಿದರೆ 24 ಫುಟ್ ಪ್ರತಿ ದಿನ ಎಂಬಂತೆ ಮೊತ್ತ 4 ಚಾರ್ಟ್ ರೆಕಾರ್ಡರ್ಗಳು ಎಂದರೆ ದಿನಕ್ಕೆ 100 ಪುಟದಷ್ಟು ಮಾಹಿತಿ. ನನ್ನ ಸುತ್ತಲೂ ಚಾರ್ಟ್ ಪೇಪರ್ಗಳೇ ಹೆಬ್ಬಾವಿನಂತೆ ಸುತ್ತಿಕೊಂಡಿದ್ದವು. ಒಂದು ದಿನ ನಾನು ಕ್ವೇಸರ್ ಎಂಬ ಆಕೃತಿಯನ್ನು ಬಾನಿನತ್ತ ವೀಕ್ಷಿಸುತ್ತಲೂ ಇದ್ದಾಗ ಅಂದರೆ ಮುಂದಾದಾಗ ಒಂದು ಸಿಗ್ನಲ್ ನನಗೆ ತಿಳಿಯದ ಹಾಗೆ ಚಾರ್ಟ್ ಪೇಪರ್ನಲ್ಲಿ ತನ್ನನ್ನು ಪರಿಚಯಿಸಿಕೊಂಡಿತು. ಇದು ಖಂಡಿತವಾಗಿಯೂ ಕ್ವೇಸರ್ ಅಲ್ಲ, ಮತ್ತೆ ಇತರೆ ಬಗೆಯ ವಿಜ್ಞಾನದ ಕುರುಹುಗಳೂ ಸಹ ನನಗೆ ತಿಳಿಯದ ಹಾಗೆ ಕಂಡಿತು. ನನ್ನ ಜೀವನದಲ್ಲಿ ಇದು ಒಂದು ರೀತಿಯ ವಿಶಿಷ್ಟವಾದ ವಿಜ್ಞಾನಕ್ಕೆ ಹೊಸ ಆಯಾಮವನ್ನು ನಿರ್ಮಿಸುವಂತಹ ಮಹತ್ತರದ ವಿಷಯವಾಗಿತ್ತು. ಏನು ಅಂತ ತಿಳಿಯಲೇ ಬಹಳ ಸಮಯವಾಯಿತು. ಈ ಸಮಸ್ಯೆಯನ್ನು ಟೋನಿ ಬಗೆಹರಿಸುವನೆಂದು ಈ ಡೇಟಾವನ್ನು ತೋರಿಸಿದೆ. ಟೋನಿ ಇದನ್ನು ಒಂದು ಬಗೆಯ ಇಂಟರ್ಫರೆನ್ಸ್ ಎಂದು ಹೇಳಿ ಸುಮ್ಮನಾದ. ಜೋಸ್ಲಿನ್ ಈ ರೇಡಿಯೋ ದೂರದರ್ಶಕವನ್ನು ತಪ್ಪಾಗಿ ವೈರ್ಗಳನ್ನು ಕನೆಕ್ಟ್ ಮಾಡಿದ್ದಾಳೆ ಎಂದು ಹೇಳಿ ಈ ವೈರ್ಗಳಿಗೆ ಸಂಬಂಧಿಸಿದ ಸಮಸ್ಯೆಯಾಗಿರಬೇಕು ಎಂದು ಹೇಳಲಾಯಿತು. ಆದರೂ ನಾನು ನನ್ನ ವೀಕ್ಷಣೆಯನ್ನು ಬಿಡಲಿಲ್ಲ. ಇನ್ನೂ ತೀಕ್ಷ್ಣವಾಗಿಯೇ ಗಮನಿಸಲಾರಂಭಿಸಿದೆ. ಈ ಒಂದು ತರಂಗದ ಕುರುಹು ಸುಮಾರು 1/4 ಭಾಗದಷ್ಟು ಜಾಗವನ್ನು ಚಾರ್ಟ್ ಪೇಪರ್ನಲ್ಲಿ ಗುರುತಿಸಿಕೊಂಡಿತು. ಇದನ್ನು ಅರಿಯಲು ಇನ್ನೂ ದೊಡ್ಡ ಚಾರ್ಟ್ ಪೇಪರ್ನ ಅವಶ್ಯಕತೆ ಇತ್ತು. ಚಾರ್ಟ್ ರೋಲಿಂಗ್ ಅತಿ ವೇಗವಾಗಿ ಮಾಡುವ ವಿಧಾನದ ಒಂದು ಮೂಲಕ ಇನ್ನೂ ವಿಶಾಲವಾಗಿ ಹರಡುವ ಕೆಲಸ ಆಗಬೇಕಿತ್ತು. ನಾನು ವೀಕ್ಷಣಾಲಯಕ್ಕೆ ತೆರಳಿ ಈ ಚಾರ್ಟ್ ರೋಲರ್ನನ್ನು ಅತಿ ವೇಗಕ್ಕೆ ತಿರುಗಿಸಲು ಮುಂದಾಗಿದೆ. ಸರಿಯಾದ ಸಮಯಕ್ಕೆ ಸರಿಯಾದ ಗಳಿಗೆಯಲ್ಲಿ ಆ ರೆಕಾರ್ಡಿಂಗ್ ಮಾಡಿದೆನೆಂದೇ ಹೇಳಬಹುದು. ಪಲ್ಸ್ 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 ಆಗಿ ಪೇಪರ್ನಲ್ಲಿ ಗುರುತು ಛಾಪಾಯಿತು. ಏನಿದು? ತಕ್ಷಣವೇ ಟೋನಿಗೆ ಟೆಲಿಫೋನ್ ಮಾಡಿದೆ. ಸತತವಾಗಿ ಪಲ್ಸ್ಗಳನ್ನು ಪ್ರತಿ 3ರಲ್ಲಿ 1 ಸೆಕೆಂಡಿನಷ್ಟು ಈ ಒಂದು ವಿಷಯವನ್ನು ತಳ್ಳಿ ಹಾಕಿದರು ಟೋನಿ. ನನಗೆ ಗೊತ್ತಿತ್ತು ಇದು ಉಪಕರಣದ ಲೋಪ, ಇಂಟರ್ಫರೆನ್ಸ್ ಅಲ್ಲ ಎಂದು. ಮಾರನೇ ದಿನ ಟೋನಿ ವೀಕ್ಷಣಾಲಯಕ್ಕೆ ಬಂದಾಗ ಆ ಪಲ್ಸಸ್ ನನ್ನು ನೋಡಿದಾಗ ಅದು ಲೋಪವಲ್ಲ ಎಂಬುದು ನಮಗೆ ಗೊತ್ತಾಯಿತು. ಟೋನಿ ಮತ್ತು ನಾನು ಜೊತೆಗೂಡಿ ಹಲವು ಬಗೆಯ ಹೊಸ ಚಿಂತನೆಯನ್ನು, ಪ್ರಶ್ನೆಗಳನ್ನು ಹಾಕಲು ಪ್ರಯತ್ನಿಸಿದೆವು. ನಾನು ಸಂಪೂರ್ಣವಾಗಿ ಈ ವೈಜ್ಞಾನಿಕ ವಿದ್ಯಮಾನವನ್ನು ಹೇಗಾದರೂ ಕಂಡುಹಿಡಿಯಲೇಬೇಕೆಂಬ ಪಣತೊಟ್ಟೆ. ನಾನು ಟೋನಿಯ ಬಳಿ ತೆರಳಿ ಒಂದು ಪ್ರಶ್ನೆ ಕೇಳಲು ಮುಂದಾದೆ. ಆದರೆ ಬಾಗಿಲು ಮುಚ್ಚಲಾಗಿತ್ತು ಅವರ ಒಂದು ಕೊಠಡಿಯಲ್ಲಿ. ಇದು ನನಗೆ ಅಚ್ಚರಿಯಾಗಿ ಕಂಡಿತು. ಬಳಿಕ ನಾನು ಟೋನಿ ಮತ್ತು ಮಾರ್ಟಿನ್ರ ಸಂಭಾಷಣೆಯನ್ನು ಕೇಳಿಸಿಕೊಂಡೆ. ಈ ಚರ್ಚೆಯಲ್ಲಿ ನಾನು ಸಹ ಒಂದು ಭಾಗವಾಗಿ ಪಾಲ್ಗೊಳ್ಳಬೇಕಿತ್ತು. ಅದೇನೆಂದರೆ, ಹೇಗೆ ನಾವು ಈ ವೈಜ್ಞಾನಿಕ ಸಂಶೋಧನೆಯನ್ನು ಮುದ್ರಿಸುವುದು ಎಂಬ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಹೊಸದಾಗಿ ನೀವು ವಿಜ್ಞಾನ ಕ್ಷೇತ್ರದಲ್ಲಿ ಕಂಡುಹಿಡಿಯುವಿರುವ ಯಾವುದಾದ್ರೂ ಒಂದು ವಿಚಾರ ಎಂದರೆ ಜನರಿಗೆ ಅದರ ಮಹತ್ವವನ್ನು ಮುಖ್ಯವಾಗಿ ವಿಜ್ಞಾನ ಕ್ಷೇತ್ರಕ್ಕೆ ಅಂದರೆ ವಿಜ್ಞಾನ ಕ್ಷೇತ್ರದ ಜನಸಮೂಹಕ್ಕೆ ತಿಳಿಸುವುದು ತುಂಬಾ ಕಷ್ಟ ಸಾಧ್ಯ. ಸಾಮಾನ್ಯವಾಗಿ ಅದನ್ನು ಒಪ್ಪುವುದು ಅಷ್ಟು ಸುಲಭ ಕಾರ್ಯವಲ್ಲ. ಇದಕ್ಕೆ ಒಂದೇ ಒಂದು ಪರಿಹಾರವೇನೆಂದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು, ಡೇಟಾವನ್ನು ಕಲೆ ಹಾಕುವುದು. ಮತ್ತೆ ಸಂಶೋಧನೆಯಲ್ಲಿ ತೊಡಗಿಸಿದಾಗ ಮತ್ತೆ ಇದೇ ಒಂದು ಸಂಶೋಧನೆಗೆ ನಾನು ತೊಡಗಿಸಲು ಮುಂದಾದೆ.
ಮೊದಲ ಪಲ್ಸಾರ್ ತರಂಗಾಕಾರ ಅಂದ್ರೆ ತರಂಗಗಳಂತೆಯೇ ಇನ್ನೊಂದು ಅಲೆಯ ಒಂದು ಚಾರ್ಟ್ ಪೇಪರ್ನಲ್ಲಿ ತನ್ನನ್ನು ಗುರುತಿಸಿಕೊಂಡಿತು. ನಮ್ಮ ಈ ಒಂದು ಪಲ್ಸ್ ಇನ್ನೊಂದು ತರಂಗ ಒಂದು ಕಾರ ಏನಿದೆ, ಈ ಒಂದು ಗುರುತಿಸಿದ ಒಂದು ಶೀಟಿನ ಬಳಿಕ ನಮ್ಮ ಬಳಿ ಈಗ 2 ರೇಖಾಚಿತ್ರಗಳು ಇರುವುದು ದೃಢೀಕರಣ ಹೊಂದಿತು. ಟೋನಿ ಒಂದು ಉಪನ್ಯಾಸವನ್ನು ಕೇಂಬ್ರಿಡ್ಜ್ನಲ್ಲಿ ನೀಡಲು ಮುಂದಾದ. ವಿಶ್ವದ ಪ್ರತಿಷ್ಠಿತ ಖಗೋಳ ಶಾಸ್ತ್ರಜ್ಞರು ಭಾಗವಹಿಸಿದರು. ಫ್ರೆಡ್ ಹಾಯಲ್ ಯಾರು ನನ್ನ ಬಾಲ್ಯದಲ್ಲಿ ಈ ಕ್ಷೇತ್ರದಲ್ಲಿ ಆಸಕ್ತಿ ತೋರಿಸುವಲ್ಲಿ ಪ್ರೇರಣೆಯಾದರೋ ಅವರು ಸಹ ವೀಕ್ಷಕರ ಪೈಕಿ ಒಬ್ಬರಾಗಿದ್ದರು. ನೋಡಲು ತುಂಬಾ ಸಂತೋಷವಾಯಿತು. ಟೋನಿ ಈ ಹೊಸ ರೇಡಿಯೋ ತರಂಗಗಳ ಬಗ್ಗೆ ತಿಳಿಸಿದಾಗ ಎಲ್ಲೋ ನನ್ನ ಹೆಸರನ್ನು ಹೇಳುತ್ತಾನೆ ಎಂಬ ಬಯಕೆ, ಆದರೆ ಒಮ್ಮೆಯೂ ಸಹ ಈ ವಿಷಯಕ್ಕೆ ಕುರಿತಾಗಿ ನನ್ನ ಹೆಸರು ಹೊರಬರಲಿಲ್ಲ ತನ್ನ ಒಂದು ಉಪನ್ಯಾಸದಲ್ಲಿ. ನಾನು ತುಂಬಾ ನತದೃಷ್ಟ ವಿದ್ಯಾರ್ಥಿನಿ. ಫ್ರೆಡ್ ಹಾಯಲ್ ತದನಂತರ ಮೇಲೆದ್ದು ಮೊದಲಿಗೆ ಭಾಷಣಕ್ಕೆ ಮುಂದೆ ಬಂದರು. ಈ ವಿಜ್ಞಾನದ ಹೊಸ ವಿಚಾರವನ್ನು ಫ್ರೆಡ್ ಹಾಯಲ್ ಹಿಂದಿನ 45 ನಿಮಿಷದ ಒಂದು ಉಪನ್ಯಾಸವನ್ನು ಸರಿಯಾಗಿ ಅಷ್ಟು ಗ್ರಹಿಸಿರಲಿಲ್ಲವೇನೋ. ಆದರೂ ಸಹ ನನಗೆ ತೋಚಿತು ಅವರು ಹೇಳುವಂತ ವಿಚಾರ ಸರಿಯಾದ ಮಾಹಿತಿ ಎಂದು. ಇದು ಏನು ಎಂದರೆ ಸೂಪರ್ನೋವಾ ಅಂದ್ರೆ ಮಹಾನವ್ಯ ನಕ್ಷತ್ರ ಸ್ಫೋಟದ ಬಳಿಕ ಉದ್ಭವಿಸುವ ಒಂದು ವಿದ್ಯಮಾನ ಎಂದು ಗುರುತಿಸಿದ್ದರು. ಇದು ನಿಖರವಾದ ಮಾಹಿತಿ ಎಂದೇ ಈಗ ದೃಢೀಕರಿಸಲಾಗಿದೆ. ಮೊದಲ ಬಾರಿಗೆ ವಿಜ್ಞಾನ ಪತ್ರಿಕೆಯಲ್ಲಿ ಈ ವಿಚಾರಗಳನ್ನು ವ್ಯಕ್ತಪಡಿಸಿ ಒಂದು ಅಂಕಣವನ್ನು ಬರೆದಾಗ ಹಲವರಿಗೆ ಕುತೂಹಲ ಕೆರಳಿಸಿತು. ಮಾಧ್ಯಮಗಳು ಆಂಟೋನಿಯ ಬಳಿ ತೆರಳಿ ಈ ವಿದ್ಯಮಾನದ ಮಹತ್ವವನ್ನು ತಿಳಿಯಲು ಹಲವು ಸಂದರ್ಶನಗಳನ್ನು ಮಾಡಿತು. ನನ್ನ ಬಳಿ ಈ ಮಾಧ್ಯಮಗಳು ವಿಜ್ಞಾನ ಪ್ರಶ್ನೆಗಳನ್ನು ಕೇಳುವ ಬದಲಾಗಿ ವೈಯಕ್ತಿಕ ಅಂತರಂಗ ವಿಚಾರಗಳೇ ಹೆಚ್ಚಾಗಿ ಕೇಳಲಾರಂಭಿಸಿತು. ನಿನಗೆ ಎಷ್ಟು ಪ್ರಿಯಕರೆಂಬ ಅಂದ್ರೆ ಹೌ ಮೆನಿ ಬಾಯ್ ಫ್ರೆಂಡ್ಸ್ ಡು ಯು ಹ್ಯಾವ್ ಅರ್ಥಹೀನ ಪ್ರಶ್ನೆಗಳನ್ನೇ ಕೇಳುತ್ತಿದ್ದರು. ನನ್ನ ಎತ್ತರ ಎಷ್ಟು, ಕೂದಲ ಬಣ್ಣ, ಎದೆಯ ಮತ್ತು ಸೊಂಟದ ಅಳತೆ ಈ ವಿಷಯವೇ ಹೆಚ್ಚಾಗಿ ಕೇಳಿದರು. ಛಾಯಾಚಿತ್ರಗಾರನಂತೂ ನಿಜಕ್ಕೂ ಅಸಭ್ಯ ರೀತಿಯಲ್ಲಿ ನನ್ನೊಂದಿಗೆ ನಡೆದುಕೊಂಡನೆಂದೇ ಹೇಳಬಹುದು. ನನ್ನ ಬ್ಲೌಸ್ನ ಬಟನ್ಗಳನ್ನು ತೆಗೆಯಲು ಹೇಳಿದ. ಪ್ರಸಿದ್ಧ ಪತ್ರಿಕೆ ಮಾಧ್ಯಮಗಳು ನನ್ನನ್ನು ಲಿಟಲ್ ಗರ್ಲ್, ಸೆಕ್ಷುಯಲಿ ಅಟ್ರಾಕ್ಟಿವ್ ಎಂಬ ಪದಗಳನ್ನೇ ಹೆಚ್ಚಾಗಿ ಅವರ ಒಂದು ಅಂಕಣದಲ್ಲಿ ಬರೆದಿದ್ದರು. ನನ್ನ ಒಂದು ವಿಜ್ಞಾನದ ಕ್ಷೇತ್ರಕ್ಕೆ ಸಂಬಂಧಿಸಪಟ್ಟಂತಹ ಮಾಹಿತಿಯನ್ನು ಅಥವಾ ಆ ಒಂದು ಸಂಶೋಧನೆಯ ಕುರಿತಾದಂತಹ ಯಾವುದೇ ಒಂದು ಮಾಹಿತಿಯನ್ನು ಸಹ ಅವರು ಪರಿಗಣಿಸಲಿಲ್ಲ. ಆಂಟನಿಯೂ ಸಹ ಇದಕ್ಕೆ ಯಾವುದೇ ರೀತಿಯಾದಂತಹ ವಿರೋಧವಾಗಲಿ ಅಥವಾ ನನಗೆ ಬೆಂಬಲವಾಗಲಿ ನೀಡುವಲ್ಲಿ ವಿಫಲನಾದ. ಇದು ನನಗೆ ಹತಾಶೆ ಉಂಟು ಮಾಡಿತು. ನಾನು ಮದುವೆಯಾಗಲು ನಿರ್ಧರಿಸಿದ್ದರಿಂದ ನನ್ನ ಅಧ್ಯಯನವನ್ನು ಹಾಗೆ ಬಿಡಬೇಕಾಯಿತು. ನನ್ನ ಗಂಡ ಬೇರೊಂದು ಕಡೆ ಕೆಲಸ ಮಾಡುವ ಕಾರಣದಿಂದ ಅವರೊಂದಿಗೆ ನಾನು ಹೋಗಬೇಕಿತ್ತು. ಹಲವು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ನಾನು ಮುಂದಾದ ಒಂದು ಕೆಲಸ ಏನಿತ್ತೋ ಆ ಒಂದು ಕೆಲಸಕ್ಕೆ ಹೋಗಬೇಕಿತ್ತು. ಕೊನೆಗೂ ಕೇಂಬ್ರಿಡ್ಜ್ ಬಿಡಬೇಕಾಗಿ ಬಂತು. 1974ರಲ್ಲಿ ನಾನು ಕ್ಷಕಿರಣಗಳ ಖಗೋಳಶಾಸ್ತ್ರ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೆ. ಎಕ್ಸ್ರೇ ಆಸ್ಟ್ರಾನಮಿ ಎಂದು ಕರೀತಾರೆ. ಈ ಸಂಶೋಧನೆಗೆ ಪ್ರತ್ಯೇಕವಾದಂತಹ ಒಂದು ಸ್ಯಾಟಲೈಟ್ ನನ್ನು ಉಡಾವಣೆ ಮಾಡಬೇಕಿತ್ತು. ಈ ಕೆಲಸವನ್ನು ನಿರ್ವಹಿಸುತ್ತಿದ್ದಾಗ ನನ್ನ ಸಹೋದ್ಯೋಗಿ ದಿಢೀರೆಂದು ನಮ್ಮ ಆಫೀಸಿನೊಳಗೆ ಬಂದು ಸುದ್ದಿ ಗೊತ್ತಾಯ್ತಾ ಎಂದು ಜೋರಾಗಿ ಚೀರಿದರು. ನನಗೆ ಸ್ಯಾಟಲೈಟ್ ಫೇಲ್ಯೂರ್ ಆಯಿತೇನೋ ಎಂಬ ಭಯವಾಯಿತು. ಆದರೆ ಅದಾಗಿರಲಿಲ್ಲ. ಅದು ಆ ವರ್ಷದ ನೊಬೆಲ್ ಪ್ರಶಸ್ತಿಯ ಸುದ್ದಿ. ಮಾರ್ಟಿನ್ ರಾಯಲ್ ರೇಡಿಯೋ ಆಸ್ಟ್ರಾನಮಿ ಕೇಂಬ್ರಿಡ್ಜ್ ಮತ್ತು ಆಂಟೋನಿಯೋ ಹುಯಿಶ್ ರವರಿಗೆ ಪಲ್ಸಾರ್ ಕುರಿತಾದ ನೊಬೆಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದು ಹೇಳಿದ. ಫ್ರೆಡ್ ಹಾಯಲ್ರಿಗೆ ಬಹಳ ಕೋಪ ಬಂದಿತು. ಕಾರಣ ನನ್ನ ಕಾರ್ಯಕ್ಕೆ ಮನ್ನಣೆ ಸಿಕ್ಕದಿರುವುದು ಕಂಡು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಆಂಟೋನಿ ಹುಯಿಶ್ ನನ್ನ ಕೆಲಸವನ್ನು ಮಾಧ್ಯಮದ ಎದುರು ತಳ್ಳಿ ಹಾಕಿದರು. ಅಷ್ಟೇ ಅಲ್ಲದೆ ಯಾವುದೇ ರೀತಿಯಲ್ಲಿ ನಾನು ಈ ಸಂಶೋಧನೆಗೆ ಕಾರಣವಾಗಿಲ್ಲ ಎಂದು ಸ್ಪಷ್ಟವಾದ ಸುಳ್ಳನ್ನು ಸಹ ಹೇಳಿದ. ನಾನು ಒಬ್ಬ ಗ್ರಾಜ್ಯುಯೇಟ್ ವಿದ್ಯಾರ್ಥಿನಿಯೂ ಮತ್ತು ಮುಖ್ಯವಾಗಿ ಹೆಣ್ಣಾಗಿರುವುದರಿಂದ ನನ್ನ ಸಂಶೋಧನೆಗೆ ತಕ್ಕ ಮನ್ನಣೆ ಅವರುಗಳು ನೀಡಲಿಲ್ಲ ಎಂದು ಕಾಣಿಸುತ್ತದೆ. ನನ್ನ ನೊಬೆಲ್ ಕೈಬಿಟ್ಟಿದ್ದರೆ ಬಹು ಮುಖ್ಯವಾದ ಕಾರಣ ಇದಾಗಿರಬಹುದೇನೋ ಎಂಬುದು ನನಗೆ ತೋಚುತ್ತದೆ. ನನಗೆ ಈ ವಿಷಯದ ಮೇಲೆ ಯಾವುದೇ ರೀತಿಯ ಬೇಸರವಾಗಿಲ್ಲ. ನನಗೆ ಪಲ್ಸಾರ್ಗಳನ್ನು ವಿಜ್ಞಾನಕ್ಕೆ ಒಂದು ಮಹತ್ವವಾದ ಸ್ಥಾನ ತಂದುಕೊಟ್ಟಿದೆ ಎನ್ನುವ ಹೆಮ್ಮೆ ಹೆಚ್ಚಾಗಿ ಕಾಣುತ್ತದೆ. ಪಲ್ಸಾರ್ಸ್ ಅಂದರೆ ಪಲ್ಸೇಟಿಂಗ್ ರೇಡಿಯೋ ಸ್ಟಾರ್ ಎಂದು ಹೆಸರು. ಇದು ಬಹುದೊಡ್ಡ ನಕ್ಷತ್ರ ಮಹಾನವ್ಯವಾದ ಬಳಿಕ ಉಳಿದ ಒಂದು ಕುರುಹು, ಜೈಂಟ್ ಸ್ಟಾರ್ ರೆಮಿನೆಂಟ್ ಆಫ್ಟರ್ ಇಟ್ಸ್ ಗೋಯಿಂಗ್ ಸೂಪರ್ನೋವಾ. ಈ ಸಣ್ಣ ಪಲ್ಸಾರ್ಗಳು ತಿರುಗುತ್ತಿರುತ್ತದೆ. ತಿರುಗುವಾಗ ರೇಡಿಯೋ ತರಂಗಗಳನ್ನು ಆಕಾಶದತ್ತ ಹೊರಸೂಸುತ್ತದೆ. ಈ ತರಂಗಗಳನ್ನು ನಿಮ್ಮೆದುರಿಗೆ ಬಂದಾಗ ಒಂದು ಪಲ್ಸ್ ರೀತಿಯಲ್ಲಿ ಕಾಣುತ್ತದೆ. ಪಲ್ಸ್ ಪಲ್ಸ್ ಪಲ್ಸ್. ನಿಮ್ಮ ಮುಂದೆ ಬರದೇ ಇದ್ದರೆ ನಿಮಗೆ ಏನೂ ಗೋಚರಿಸದ ಹಾಗೆ ಮೂಡುತ್ತದೆ. ಈ ಒಂದು ಪಲ್ಸಸ್ ನಿಮಗೆ ಕಾಣದೇ ಇದ್ದರೆ ನಿಮಗೆ ಈ ಪಲ್ಸಾರ್ಸ್ಗಳಿದೆ ಎನ್ನುವಂಥದ್ದೇ ತಿಳಿಯೋದು ಅಸಾಧ್ಯ.
ನನಗೆ ಏನು ಗೋಚಿಸಿತು ಅಂದರೆ, ಮದುವೆ ಆಗದೇ ಇದ್ದಿದ್ರೆ, ಸಿಂಗಲ್ ಆಗಿ ಇದ್ದಿದ್ರೆ ಪ್ರಾಯಶಃ ನನ್ನ ಕತೆ ಬೇರೆಯಾಗಿರ್ತಿತ್ತು ಏನೋ. ನನಗೆ ಪೋಸ್ಟ್ ಡಾಕ್ಟರಲ್ ಹುದ್ದೆಯನ್ನು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ ನೀಡುತ್ತಿತ್ತೋ ಏನೋ. ನನ್ನ ಜೀವನ ಒಂದು ಪರ್ಯಾಯ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳುತ್ತಿತ್ತೋ ಏನೋ. ಈ ಪಲ್ಸರ್ಸ್ ರೇಡಿಯೋ ಖಗೋಳಶಾಸ್ತ್ರ ಕ್ಷೇತ್ರದಲ್ಲಿ ನನ್ನ ಕೆಲಸವನ್ನು ಇನ್ನೂ ಮುಂದುವರಿಸುತ್ತಿದ್ದನೋ ಏನೋ. ಇದರಿಂದ ನಾನು ನ್ಯಾರೋ ಮೈಂಡೆಡ್ ಆಗಿರ್ತಿದ್ನೋ ಏನೋ. ಆದರೆ ನನ್ನ ಜೀವನದಲ್ಲಿ ಈಗ ಬಹಳ ಸಂತೋಷವನ್ನು, ಅದರಲ್ಲಿಯೂ ನನ್ನ ಈಗಿನ ವೃತ್ತಿ ಜೀವನದಲ್ಲಿ ಸಂತೋಷವನ್ನು ಕಾಣುತ್ತಿದ್ದೇನೆ. ನನ್ನ ವೃತ್ತಿ ಹಲವು ಸಣ್ಣ ಸಣ್ಣ ಹುದ್ದೆಗಳಲ್ಲಿ ಕುತೂಹಲಕಾರಿ ಸಂಶೋಧನೆಯಿಂದ ವಿಜ್ಞಾನ ಕ್ಷೇತ್ರದಲ್ಲಿ ನನಗೆ ಇನ್ನೂ ಆಸಕ್ತಿ ಮೂಡಿಸುವಂತೆಯೇ ಈಗಲೂ ಬೆನ್ನೆಲುಬಾಗಿ ನಿಂತಿದೆ. ಹೊಸ ಹೊಸ ಸಂಸ್ಥೆಗಳಲ್ಲಿ ಹೊಸ ಹೊಸ ಸಹೋದ್ಯೋಗಿಗಳಿಂದ ಹಲವು ಹೊಸ ಹೊಸ ವಿಚಾರಗಳನ್ನು ಕಲೆ ಹಾಕುವತ್ತ ನನ್ನ ವೃತ್ತಿ ಜೀವನದ ಒಂದು ಪಯಣ ಮುಂದೆ ಸಾಗುತ್ತಲೇ ಬಂದಿದೆ. ಜುಲೈ 2018ರಂದು ಒಂದು ದೂರವಾಣಿ ಕರೆ ಎಡ್ ವಿಟನ್ ರವರಿಂದ ಬಂತು. ಇವರು ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದ ಪ್ರಖ್ಯಾತ ಭೌತ ವಿಜ್ಞಾನಿ. ನನಗೆ ಬ್ರೇಕ್ ಥ್ರೂ ಪ್ರೈಸ್ ಎಂಬ ಬಿರುದು ನೀಡಿರುವರು ಎಂಬ ಒಂದು ಸಂತೋಷದ ಒಂದು ಖುಷಿಯನ್ನು ಹಂಚಿಕೊಂಡರು. ಈ ಒಂದು ಬ್ರೇಕ್ ಥ್ರೂ ಪ್ರೈಸ್ ಅನ್ನು ಆಸ್ಕರ್ಸ್ ಆಫ್ ಸೈನ್ಸ್ ಎಂದು ಸಹ ಕರೆಯಲಾಗುತ್ತದೆ. ಅವರಿಗೆ ಪಲ್ಸರ್ನ ಕಂಡುಹಿಡಿದಿರುವುದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಎಂದು ತಿಳಿಯಿತು. ಪಲ್ಸಾರ್ಸ್ ಕಂಡುಹಿಡಿಯಲು ಮುಖ್ಯ ಕಾರಣ ನಾನು ಒಬ್ಬ ಔಟ್ಸೈಡರ್ ಆಗಿ ಈ ವಿಜ್ಞಾನ ಕ್ಷೇತ್ರದೊಳಗೆ ಒಬ್ಬ ಹೊರಗಿನಾಕೆಯಂತೆ ಇದ್ದಿದ್ದರಿಂದಲೇ ಏನೋ, ಈ ವಿಶ್ವದ ಕಣ್ಣೋಟವನ್ನು ಹೊಸದಾದ ರೀತಿಯಲ್ಲಿ ನೋಡಲು ಪ್ರಯತ್ನಿಸಿದ್ದರಿಂದಲೋ ಏನೋ ಈ ಸಂಶೋಧನೆಗೆ ತಕ್ಕ ಗೌರವ ಇಂದು ಸಿಕ್ಕಿದೆ. ಆದ್ದರಿಂದಲೇ ಹೊಸ ಹೊಸ ಹುದ್ದೆಗಳನ್ನು ನವಪೀಳಿಗೆಗೆ ಅವಕಾಶವನ್ನು ನೀಡಿದರೆ ಹೊಸ ಹೊಸ ಸಂಶೋಧನೆಗಳು ಮತ್ತು ವಿಜ್ಞಾನದ ಹೊಸ ಆಯಾಮವನ್ನು ಆಸಕ್ತರಿಂದ ಹುಟ್ಟು ಹಾಕಲು ಆಸರೆಯಾಗುವುದು ಎನ್ನುವುದು ನನ್ನ ಒಂದು ಬಯಕೆಯಾಗಿದೆ. ಇದಕ್ಕೆಂದು ನಾನು ಮೈನಾರಿಟಿ ಎಂದು ಕರೆಯಲ್ಪಡುವಂತಹ ಆಸಕ್ತ ಯುವಕರಿಗೆ, ಯುವತಿಯರಿಗೆ PhD ವಿಜ್ಞಾನ ಕ್ಷೇತ್ರದಲ್ಲಿ ಅವಕಾಶ ನೀಡುವುದಕ್ಕಾಗಿ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಕ್ಸ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಪಾಲ್ ರವರಿಗೆ ಕರೆ ಮಾಡಿ $3 ಬಿಲಿಯನ್ ಮೊತ್ತವನ್ನು ಈ ಯೋಜನೆಗೆ ಹೊಸ ಸಂಶೋಧನೆ ವಿದ್ಯಾರ್ಥಿಗಳಿಗೆ ನೀಡುತ್ತೀರಾ ಎಂದು ಕೇಳಿಕೊಂಡಾಗ ಅವರು ಯಾವುದೇ ರೀತಿಯಾದಂತಹ ಹಿಂಜರಿಕೆ ಇಲ್ಲದೆ ಸಹಮತವನ್ನು ವ್ಯಕ್ತಪಡಿಸಿದರು. ಫ್ರೆಡ್ ಹಾಯಲ್ ನನಗೆ ಆಸ್ಟ್ರಾನಮಿಯತ್ತ ಪ್ರೇರಣೆಯಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಲು ಕಾರಣರಾದರು. ಒಬ್ಬ ವ್ಯಕ್ತಿಗೆ ಉತ್ತಮ ರೋಲ್ ಮಾಡೆಲ್ ಆಗುವುದು ಒಂದು ರೀತಿಯ ಜವಾಬ್ದಾರಿಯುತ ಕೆಲಸವೇ ಆಗಿದೆ. ನನಗೆ ನಂಬಿಕೆ ಇದೆ, ಯುವ ಮಹಿಳಾ ವಿದ್ಯಾರ್ಥಿನಿಯರು, ಹುಡುಗರು ಹಲವು ರೋಲ್ ಮಾಡೆಲ್ಗಳನ್ನು ಅವರು ನಿರೂಪಿಸಿಕೊಳ್ಳುವರು. ಆ ಒಂದು ರೋಲ್ ಮಾಡೆಲ್ಗಳಾಗಿ ಅವರು ಕೂಡ ಹೊರಗಡೆ ಇನ್ನೊಂದು ತಲೆಮಾರಿಗೆ ಆಗುವರು ಎಂಬ ಒಂದು ಬಯಕೆ ನನ್ನಲ್ಲಿದೆ. ಈ ರೋಲ್ ಮಾಡೆಲ್ಗಳ ಅವಶ್ಯಕತೆ ಹೆಚ್ಚಾಗಿಯೇ ನಮಗೆ ಬೇಕಾಗಿದೆ. ನನಗೆ ಆ ಜಾಗವನ್ನು ಯಾರಾದರೂ ನೀಡಿದ್ದರೆ ನಾನು ಸಹ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತೇನೆ.